ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋರೆ ವಾ ಬಾಕ್ವಾದಂಡ ನಿಂಗೆ ಕಾಯ್ತಿದ್ದೆ. ಇವತ್ತು ಮಾರ್ಕೆಟ್ಗೆ ಬಡ್ಡಿ ವಸೂಲ್ಗೆ ಹೋಗ್ಬೇಕಾಗಿತ್ತು ತಾನೆ? ಹ್ಞೂ ಅಮ್ಮೋರೆ. ಮತ್ತೆ ಎಲ್ಲಿ ಯಾರು ಹೋಗೇ ಇಲ್ಲ? ಅದು ಅಮ್ಮೋರೆ ಯೋ ನಿಸ್ಯಾಕ್ವಾದಂಡ ಹುಡುಗರು ಯಾರು ಮಾರ್ಕೆಟ್ ಹೋಗಿಲ್ಲ ಅಮ್ಮೋರೆ. ಹೋಗಿಲ್ಲ ಅಂದರೆ ಇನ್ನೆಲ್ಲಿ ಹೋಗವ್ರೆ? ಹುಡುಗರೆಲ್ಲ ದೊರೆ ಜೊತೆಲಿ ಜಮೀನು ತಕೋಗೋರೆ. ವಾ ಕೆಲಸ ಐತೆ ಅಂತ ಗೊತ್ತಿದ್ದು ಹೋಗವ್ರ. ಇಂಥ ಹೊತ್ನಾಗೆ ಆ ಮಾರನಾದ್ರೂ ನನ್ನ ಜೊತೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾಯಿತ್ತು. ಬೇರೆ ಯಾರನ್ನ ಹುಡುಗವ್ರ ನೋಡು. ನಮ್ಮ ಹುಡುಗರಂಗೆ ಬೇರೆ ಹುಡುಗರಿಗೆ ವಸೂಲಿ ಮಾಡೋ ಚಾಕಿಚಕ್ಯತೆ ಇಲ್ಲ ಅಮ್ಮೋರೆ. ನೀವು ಒಪ್ಪಿದ್ರೆ ದೊರೆಗೆ ಫೋನ್ ಮಾಡಿ ಮತ್ತೆ ಬರೋಕ್ಕೆ ಕೇಳ್ತೀನಿ ಅಮ್ಮೋರೆ. ಕೋದಂಡ ಸಾಹೇಬ್ರೆ ಲೆಕ್ಕ ಮಾಡು, ಸರಿಯಾಗೈತಾ ನೋಡು. ಅಣ್ಣ ನಿಮ್ಮನ್ನ ಈಗ ನೋಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಈಗ ಈ ಮಾರ್ಕೆಟ್ ಒಂದು ಕಳೆ ಬಂತು. ಮಾದಪ್ಪ, ಬಡ್ಡಿ ದುಡ್ಡು ಕೊಡ್ಬೇಕಾದ್ರೂ ಈಟೊಂದು ಖುಷಿಯಿಂದ ಕೊಡ್ತಾ ಇದ್ದೀರಲ್ವಾ? ಅಪ್ಪರೇ, ಇದು ನ್ಯಾಯದ ದುಡ್ಡು. ನೀವು ವಸೂಲಿಗೆ ಬರೋದು ಒಂದಿನ ತಡವಾದರೂ ನಾವೇ ನಿಮ್ಮ ಮನೆ ಹತ್ರ ಬಂದು ಕೊಡ್ತೀವಿ. ಅಣ್ಣ, ಬಂಗಾರಮ್ಮನವ್ರ ಕೈನಾಗೆ ₹1 ತಗೊಂಡ್ರು ನಮ್ಮೆಲ್ಲ ಏಳಿಗೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಅಪ್ಪರೇ, ನಿಮ್ಮ ಆರೋಗ್ಯ ಸುಧಾರಿಸಿತ್ತು, ಶಾನೆ ಖುಷಿ ಆಗ್ತೈತೆ. ನೀವು ಮಾಡಿರೋ ದಾನ ಧರ್ಮ ವಸಿನ ಅದೇ ನಿಮ್ಮನ್ನು ಕಾಪಾಡಿರೋದು. ರಂಗಣ್ಣ, ನಿನ್ನ ಮಗಳ ಮದುವೆ ಅಂತೆ? ಹೌದಣ್ಣ, ಮನೆಗೆ ಪತ್ರಿಕೆ ತಲುಪಿಸಿದೀವಿ. ಮಡಿಕೋ, ಖರ್ಚಿಗಾಯ್ತದೆ. ಬಡ್ಡಿ ದುಡ್ಡೆಲ್ಲ ಸರಿಯಾಗಿ ಐತಲ್ಲ? ದೊಡ್ಡವರೇ ಆ ಕಡೆ ಕೇಳಿದ ಮೇಲೆ ಸರಿ ಇಲ್ಲ ಅಂತ ಹೇಳಕ್ ಆಯ್ತಾಯ್ತಾ ಯಜಮಾನ್ರೆ? ಏಟೇ ದೊಡ್ಡವರಾಗಿದ್ರು ಸಣ್ಣ ಸಣ್ಣ ವಿಷಯದಾಗಲ್ವೆಲ್ಲ ಎಡುವುದು. ವಾ ನೋಡ್ದಕ್ವಾದಂಡ ನಮ್ಮ ಯಜಮಾನ್ರು ಈಗ ಚುಚ್ಚು ಮಾತಾಡೋದನ್ನ ಕಲ್ತವ್ರೆ. ಏನ್ ಬಂಗಾರ, ಏನ್ ನೀನು? ನಾನು ನಿಂತವ ಹಿಂಗ್ ಮಾತಾಡ್ತೀನಿ? ನಾನು ಬಡ್ಡಿ ವಸೂಲು ಹೋಗಿದ್ದು ನಿನ್ಗೆ ಇಷ್ಟ ಆಗಿಲ್ವೇ? ಅಯ್ಯಯ್ಯ, ನೀವು ಹಿಂಗೆ ಮೊದ್ಲು ನಂಗೆ ಇರೋದನ್ನ ನೋಡೋಕ್ಕೆ ನಂಗೆ ಇಷ್ಟ ಆಯ್ತಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಯ್ತದ ಆಟೆ. ಮತ್ತೆ ಇನ್ನೇನು? ಆದ್ರೆ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಬೇಕಲ್ವೇ? ನಮ್ ದೊರೆ ಈಗ ಅವಂದೇ ಕೆಲಸ ಮಾಡ್ತಾವನಲ್ವಾ? ಎಲ್ಲ ಸರಿ ಹೋಯ್ತು, ಎಲ್ಲ ಒಳ್ಳೇದೇ ಆಯ್ತದೆ ನಿನ್ನ ಮನ್ಸಂಗೆ. ನನ್ನ ಮನಸ್ಸು ನಿಜವಾಗ್ಲೂ ಒಳ್ಳೇದ ಅಂತ ಈಗ ನನಗೆ ಅನುಮಾನ ಬರ್ತೈತೆ ರೀ. ಅದ್ಯಾಕೆ ಹಿಂಗಂತೀಯ? ಮತ್ತಿನ್ನೇನು, ನಾನು ಯೋನೇ ಹೇಳಿದ್ರು ಅದೆಲ್ಲ ತ್ಯಪ್ಪಾಗೆ ಕೇಳಿಸ್ತೈತೆ ಕೆಲವ್ರಿಗೆ. ಹಂಗೆಲ್ಲ ಏನಿಲ್ಲ, ನೀನೇನು ಅನ್ಕೋಬೇಡ. ಅನ್ಕಳ್ದೆ ಇನ್ಯೋನ್ ಮಾಡ್ಲಿ? ಮನೆನಾಗ ನಡೀತಿದ್ ಕೆಲಸ ಎಲ್ಲ ಮತ್ತೆ ಮೊದ್ಲಿ ನಂಗೆ ಆಗ್ಬೇಕು ಅಂದ್ರೆ ನಾನು ಕೆಟ್ಟವಳಾಯ್ತೀನಿ. ಬಂಗಾರ, ನಾನೊಂದು ಮಾತು ಹೇಳಿದ್ರೆ ನೀನು ಕೇಳ್ತೀಯಲ್ವೇ? ಇಲ್ಲ ಅಂತ ಯಾವತ್ತು ಹೇಳಿವ್ನಿ? ನೀನು ಕಟ್ವಾಗಿ ಮಾತಾಡಿದ್ರುವೆ ಮನ್ಸಿನಾಗೆ ಮಗನ ಮ್ಯಾಕೆ ಎಷ್ಟೊಂದು ಪ್ರೀತಿ ಮಡಗಿದ್ಯಾ ಅಂತ ನನಗೆ ಗೊತ್ತು ಬಂಗಾರ. ಅವನಿಗೂ ನಿನ್ನ ಮ್ಯಾಕೆ ಅದೊಂದು ಮಾತ್ರ ಹೇಳ್ಬೇಡಿ. ನನ್ನ ಮಗ ಈಗ ಮೊದ್ಲಿ ನಂಗಿಲ್ಲ. ಅಲ್ಲ ಬಂಗಾರ, ನೋಡಿ, ನೀವು ಯೋನ್ ಹೇಳಿದ್ರು ನಾನು ಕೇಳ್ತೀನಿ. ಆದರೆ ಇದೊಂದು ವಿಷಯದಾಗೆ ನೀವು ನಿಮ್ಮ ದೊರೆನ ವಹಿಸ್ಕೊಂಡು ಬರಬೇಡಿ. ನಾ
ನನಗೆ ಪಾರ್ಟಿ ಆಫೀಸ್ ತವ ಹೊಸಿ ಕೆಲಸ ಐತೆ ಹೋಗ್ಬತ್ತೀನಿ. ವಾಡಣ್ಣ ಜಸ್ಟ್ ಮಿಸ್ ಶ್ರೀ. ಇಲ್ಲ ಅಂದಿದ್ರೆ ನೀವು ಮಾಡ್ತಿದ್ದ ಕೆಲಸನೆಲ್ಲ ಬಿಟ್ಟು ಮನೆಗೆ ಓಡ್ ಬರ್ಬೇಕಾಗ್ತಿತ್ತು. ಹೌದಾ? ಯಾಕೆ ಮಿಸ್ಸು? ಯಾಕೆ ಅಂದ್ರೆ ನೀವೆಲ್ಲ ಹೊಲದಲ್ಲಿದ್ದೀರಾ, ಬಡ್ಡಿ ವಸೂಲಿ ಮಾಡೋದು ಯಾರು ಅಂತ ಅತ್ತೆ ಕೋಪ ಮಾಡ್ಕೊಂಡಿದ್ರು. ಅಯ್ಯಯ್ಯೋ, ಆಮೇಲೆ ಸಾಕ್ಷಾತ್ ಬಂಗಾರಮ್ಮ ಅವರೇ ಬಡ್ಡಿ ವಸೂಲಿ ಮಾಡಕ್ ಸಿದ್ಧರಾಗಿದ್ರು ಅನ್ನಿ. ಏನೋ ಅವ್ವ ಬಡ್ಡಿ ವಸೂಲಿ ಮಾಡಕೊಂಡ್ರ? ಅಯ್ಯೋ ಇರಿ ಇರಿ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮವ್ವ ಹೋಗೋಕ್ಕೂ ಮುಂಚೆನೆ ನಿಮ್ಮ ಅಪ್ಪಯ್ಯ ಎಂಟ್ರಿ ಕೊಟ್ಟಿದ್ರು. ಏನು ಅಪ್ಪಯ್ಯ ವಸೂಲಿ ಮಾಡ್ಕೊಂಡ್ ಛೇ, ಅದನ್ನ ನೋಡಕ್ಕಾದ್ರೂ ಹೋಗ್ಬೇಕಿತ್ತು ಕಲ. ನೀವೇನೇ ಹೇಳಿ, ನಿಮ್ಮ ಅಪ್ಪಯ್ಯ ಹೀರೋನೆ. ಮಗನ್ ಕೆಲಸ ಹಾಳಾಗ್ಬಾರ್ದು ಅಂತ ತಾವೇ ಹೋಗಿದಾರಲ್ಲ, ಸೂಪರ್. ಅಂದ್ರೆ ನೀವು ಬಡ್ಡಿ ವಸೂಲಿ ಮಾಡೋದನ್ನ ಒಪ್ಕೊಂಡಂಗಾಯ್ತು. ನೋಡ್ದವ್ಲಿ ಅಣ್ಣ ಹೆಂಗ್ ಡಾವ್ ಆಗ್ತವ್ರೆ ಅಂತ. ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ. ಹಲೋ, ನಾನು ನಿಮ್ಮ ಅಪ್ಪ ಹೆಂಗಷ್ಟೇ ಸಪೋರ್ಟ್ ಮಾಡ್ತಿರೋದು, ನಿಮ್ ಕೂಲ್ ಕಸ್ಬಗಲ್ಲ. ನಮ್ ಕುಲ್ ಕಸ್ಬು ವ್ಯವಸಾಯ. ಏಯ್ ಸುಮ್ನೆ ಕೆಲಸ ಮಾಡ್ರಲ್ಲ. ಅವ್ವ, ಸ್ನೇಹ, ಅವ್ವ ನಮ್ಮ ಆಟೋ ಎಲ್ಲೋಯ್ತು? ಅದು ಸುಮ್ಮನ ಕಾಲೇಜಿಗೆ ಕರ್ಕೊಂಡು ಹೋಗ್ರಿ. ಕಾಲೇಜ್ಗೆ ಆಟೋದಲ್ಲಿ ಹೋಗಿದ್ದಾಳ? ಯಾರು ಕರ್ಕೊಂಡು ಹೋದ್ರವ? ಯಾರವ? ಅದು ಪರೀಕ್ಷೆಗೆ ತಡ ಆಯ್ತದೆ ಅಂತ ನಿಮ್ಮ ನಿಮ್ಮ ಅಪ್ಪನೇ ಕರ್ಕೊ ಹೋಯ್ತು. ಅವ್ವ, ತಡ ಆಯ್ತು ಅಂತ ಆವಯ್ಯನ ಜೊತೆ ಕಳಿಸ್ತೀಯ ನೀನು? ಮಿಸ್ ಯಾಕೆ ಅವನ್ ಮೇಲೆ ಹೋಗಾಡ್ತಿದ್ದೀರಾ? ಮತ್ತಿನ್ನೇನ್ ಶ್ರೀ, ಸುಮಾನ ಇವ್ರ ಗಂಡನ ಜೊತೆ ಕಳಿಸಿದಾರೆ. ಅವ್ನು ಎಂತನು ಅಂತ ನಿಮ್ಗೆ ಗೊತ್ತಲ್ವಾ? ಅವಸರಕ್ಕೆ ಸಹಾಯ ಮಾಡೋ ಗುಣ ಆ ವಯಂಗ್ ಬಂದೈತೆ ಅನ್ನೋದೇ ಖುಷಿ ಪಡೋ ವಿಷಯ ಅಲ್ವೇ? ಈಗ ನೀವೇ ಹೇಳಿಲ್ವಾ ಮಗನ ಕೆಲಸ ಹಾಳಾಗ್ಬಾರ್ದು ಅಂತ ನಮ್ಮಪ್ಪ ಏನೇ ವಸೂಲಿಗೆ ಹೋದ್ರು ಅಂತ? ಹಂಗೆ ನಿಮ್ಮಪ್ಪ ಏನೋ ಸುಮ್ಮನೆ ಕರ್ಕೊಂಡೋಗವ್ರೆ. ನಮ್ಮಪ್ಪಯ್ಯ ಹೀರೋ ಆದ್ಮೇಲೆ ನಿಮ್ಮಪ್ಪ ಏನೋ ಹೀರೋನೇಯ. ಹೆಣ್ಮಕ್ಳು ಬೇಡ ಅಂತವ್ರನ್ನೆಲ್ಲ ಹೀರೋ ಮಾಡಬೇಡಿ ಶ್ರೀ. ನೀವು ಕೆಲಸ ಮುಗಿಸಿ ಬೇಗ ಬನ್ನಿ. ಅಲ್ಲ ಮಿಸ್, ಖುಷಿಯ ಮಾತು ಶುರು ಮಾಡಿ ರಪಕಂತ ಫೋನ್ ಇಟ್ಬಿಟ್ರಲ್ಲ. ಸ್ನೇಹ, ಅವಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.